ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕುಂಭರಾಶಿಯವರ ಏಪ್ರಿಲ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಸೊ ಕುಂಭರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಡೆತ್ ಕಾರ್ಡ್ ಬಂದಿದೆ. ಸೊ ಡೆತ್ ಕಾರ್ಡ್ ಬಂದಿದೆ ಅಂತ ಹೆದರ್ಕೊಳ್ಬೇಡಿ. ಡೆತ್ ಕಾರ್ಡ್ ಈಸ್ ಎ ಟ್ರಾನ್ಸ್ಫರ್ಮೇಷನ್ ಟೈಮ್ ಅಂತ ಹೇಳ್ತೀವಿ. ಆಲ್ರೆಡಿ ಡಿವೋರ್ಸ್ ಹ್ಯಾಸ್ ಹ್ಯಾಪನ್ಡ್. ನೀವು ಸಪ್ರೇಟ್ ಆಗೋದೆಲ್ಲ ಆಗಿದೆ. ತುಂಬ ವರ್ಷಗಳಿಂದ ಸಪ್ರೇಟೆಡ್ ಆಗೇ ಇದ್ದೀರಾ. ನೀವು ನಿಮ್ಮ ವೈಫು ಡಿವೋರ್ಸ್ ಆಗಿಲ್ಲ ಅಂದ್ರೂ ಇನ್ ಕೇಸ್ ಏನು ಹೇಳ್ತೀವಿ, ವರ್ಚುವಲಿ ಡಿವೋರ್ಸ್ ಆಗಿರೋ ಥರನೇ ಇದ್ದೀರಾ. ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೊಳ್ಳೋ ಅಂತ ಅಗತ್ಯ ಇಲ್ಲ. ಸೆಕೆಂಡ್ ನನಗೆ 3 ಆಫ್ ಸಾರ್ಡ್ಸ್ ಇದೆ. ಥರ್ಡ್ ನನಗೆ ಹ್ಯಾಂಗ್ಮ್ಯಾನ್ ಇದೆ. ಮೂರು ನೆಗೆಟಿವ್ ಕಾರ್ಡ್ ಇದೆ. ಏನಪ್ಪ ನಕ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ಕೆಲವೊಮ್ಮೆ ಇಡೀ ನಮ್ಮ ಲೈಫಲ್ಲೇ ಫುಲ್ ಆಫ್ ನೆಗೆಟಿವಿಟಿ ಆಗಿರುತ್ತೆ. ಇನ್ನೇನು ಕೆಟ್ಟದ್ದಾಗುತ್ತೆ ಅಂತ ನೋಡ್ತೀವಲ್ವ, ಆ ಥರ ಸಿಚುವೇಶನ್ ಇದು. ರಾಹು ಇಸ್ ಸ್ಟೇಡ್ ಹಿಯರ್ ಅಂತ ಹೇಳ್ತೀವಿ. ರಾಹು ಇನ್ ದ ಸೆನ್ಸ್ ನಿಮ್ಮ ರಾಶಿಯಲ್ಲೇ ಚೆನ್ನಾಗಿ ಕೂತು ನಿದ್ದೆ ಮಾಡಿ ಎದ್ದು ಕೂಡೋದು ಅಲ್ಲೇ ಇದ್ದಾನೆ. ಫೀಲಿಂಗ್ ಈಸ್ ರಿಯಲ್ ಅಂತ ಹೇಳ್ತೀನಿ. ಸಪ್ರೇಷನ್ ಫೀಲಿಂಗ್ ಈಸ್ ರಿಯಲ್. ಡಿವೋರ್ಸ್ ಈಸ್ ಹ್ಯಾಪ್ನಿಂಗ್ ಇನ್ ಯುವರ್ ಲೈಫ್ ಅಂತ ಹೇಳ್ತೀನಿ. ಕೇತು ಇನ್ 7th ಹೌಸ್, ದೇರ್ ಈಸ್ ಎ ಸಪ್ರೇಷನ್ ಹಿಯರ್ ಅಂತ ಹೇಳ್ತೀನಿ. ಹೆದರ್ಕೊಳ್ಬೇಡಿ. ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ನನ್ನ ಹತ್ರ ತೊಗೊಂಡಿದ್ರೆ, ರೆಮಿಡೀಸ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಅವ್ರಿಗೂ ಡಿವೋರ್ಸ್ ಆಗೋದಿಲ್ಲ ಅಂತ ಹೇಳ್ತೀನಿ. ಏನು ಅಂದ ತಕ್ಷಣ ನನ್ನ ಹತ್ರ ಪರ್ಸ್ನಲ್ ರೀಡಿಂಗ್ ತೊಗೊಂಡವ್ರು ಅಷ್ಟೇ ಸೇಫಾ? ನೋ, ಆ ಥರ ಏನಿಲ್ಲ. ಸೊ ಇನ್ ಜನರಲ್ ನಾವು ಕೇತು 7th ಹೌಸ್ ಅಂತ ಹೇಳ್ತೀನಿ, ರಾಹು ಇದೆ ಅಂತ ಹೇಳ್ತೀನಿ. ಎಲ್ರದ್ದು ಸಪ್ರೇಟ್ ಪ್ರೈವೇಸಿ ಅಂತ ಹೇಳ್ತೀವಲ್ಲ, ಪ್ರೈವೇಟ್ಲಿ ನಿಮ್ಮ ಕುಂಡ್ಲಿ ಬೇರೆಯೇ ಹೇಳ್ತಾ ಇರುತ್ತೆ. ಇನ್ ಜನರಲ್ ಹೇಳ್ತಾ ಇದ್ದೀನಿ. ಯಾರಿಗೆ ಅನ್ವಯಿಸುತ್ತೆ, ಯಾರು ಆ ಸಿಚುವೇಷನಲ್ಲಿ ಇದ್ದೀರಾ ಅವ್ರು ಮಾತ್ರ ತಗೊಳ್ಳಿ ಇದನ್ನು. ದೇರ್ ಈಸ್ ಎ ಸಪ್ರೇಷನ್ ಹಿಯರ್ ಅಂತ ಹೇಳ್ಬೋದು. ಆ್ಯಸ್ ಲಾಂಗರ್ ವಿಲ್ ಯು ಸ್ಟೇ ಅಂತ ಹೇಳ್ತೀವಲ್ವ, ಅಷ್ಟು ಸಫರ್ ಆಗ್ತೀರ ಕೆಲವರು ಅಂತ ಹೇಳ್ಬೋದು. ಹ್ಯಾಂಗ್ಮ್ಯಾನ್ ಕಾರ್ಡ್ ಈಸ್ ತುಂಬ ಸ್ಟಬರ್ನ್ ಎನರ್ಜಿ ಅಂತ ಹೇಳ್ಬೋದು. ಯಾರು ಏನು ಹೇಳ್ತೀರಾ, ನೀವು ಮಾತಾಡ್ತೀರಾ, ಡೈಲಿ ಹೊರಗಡೆ ಹೋಗ್ತೀರಾ, ಅವರು ಅಪ್ರೋಚ್ ಮಾಡೋಕ್ಕೆ ರೆಡಿ ಇಲ್ಲ, ನೀವು ಹೇಳ್ಕೊಳ್ಳೋಕೆ ರೆಡಿ ಇಲ್ಲ. ಅಥವಾ ತುಂಬ ವರ್ಷಗಳಿಂದ ರಿಲೇಷನ್ಶಿಪ್ಪಲ್ಲಿದ್ದೀರಾ, 6ಕ್ಕೆ ಏರ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ ಅಂತ ಸಿಚುವೇಶನ್. ಮದುವೆ ಮದುವೆಗೆ ಎಫರ್ಟ್ ಆಗ್ತಾಯಿಲ್ಲ ಅದರ್ ಪರ್ಸನ್ ಅಂತ ಅನ್ನಿಸ್ಬೋದು ಕೆಲವರಿಗೆ. 4th ಕಾರ್ಡ್ ನನಗೆ ಪೇಜ್ ಆಫ್ ವಾಂಡ್ಸ್ ಕಾರ್ಡ್ ಇದೆ. ಜಡ್ಜ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ಪೇಜ್ ಆಫ್ ವಾಂಡ್ಸ್ ಈಸ್ ಕಾರ್ಡ್ ಕೆಲವ್ರಿಗೆ ಏನು ಹೇಳ್ತೀವಲ್ವ, ಎಲ್ಲ ಕರೆಕ್ಟಾಗಿದೆ. ಜಾಬ್ ಇದೆ, ಇಂಡಿಪೆಂಡೆಂಟ್ ಆಗಿದ್ದೀರಾ, ತುಂಬ ವರ್ಷಗಳಿಂದ ರಿಲೇಷನ್ಶಿಪ್ಪಲ್ಲಿದ್ದೀರಾ, ಮದುವೆ ವಯಸ್ಸಾಗಿದೆ, ಮನೆಯವರು ಮದುವೆ ಆಗು ಅಂತ ಇದ್ದೀರಾ, ಯಾರಾದರೂ ಇದ್ದರೆ ಹೇಳು ಅಂತಲೂ ಮನೆಯವ್ರು ಕೇಳ್ತಾ ಇದ್ದಾರೆ. ಇಲ್ಲೂ ಏನು ಪ್ರಾಬ್ಲಮ್ ನಿಮಗೆ ಅಂತ ನಂಗೆ ಅರ್ಥ ಆಗಿಲ್ಲ. ಸೊ ಟೇಕ್ ಎಫರ್ಟ್, ಸ್ಟೆಪ್ ಅಪ್ ಅಂತ ಹೇಳ್ತೀನಿ, ಮೂವ್ ಫಾರ್ವರ್ಡ್ ಅಂತ ಹೇಳ್ತೀನಿ. ಸೊ ಟ್ರಸ್ಟ್ ಏನು ಹೇಳ್ತೀವಿ, ಗೋ ವಿತ್ ಎ ಫ್ಲೋ ಅಂತ ಹೇಳ್ತೀನಿ ಅಂತ ಹೇಳಿ ಸುಮ್ಮನೆ ಏನು ಎಫರ್ಟ್ ಹಾಕ್ತೀನಿ ಸುಮ್ಮನೆ ಲೈಫಲ್ಲಿ ಇರೋದಲ್ಲ. ಸೊ ಏನೇ ಆಗಲಿ, ನೀವು ಊಟ ಮಾಡಬೇಕು ಅಂದರೆ ನೀವು ಅಷ್ಟೇ ಇರ್ತೀರ ಅಂದರೆ ಒಂದು ಹೋಟೆಲ್ಗೆ ಹೋಗಲೇಬೇಕು, ತಿನ್ನಲೇಬೇಕು, ಇಲ್ಲ ನೀವೇ ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಆ ಥರ ಯಾವುದೂ ನಿಮಗೆ ಬಂದು ನಿಮ್ಮ ಹೊಟ್ಟೆ ಒಳಗಡೆ ಡೈರೆಕ್ಟಾಗಿ ಸೇರಿಕೊಳ್ಳಲ್ಲ. 5th ಎಂಪ್ರೆಸ್ ಕಾರ್ಡ್ ಇದೆ. ಜನ ನಿಮ್ಮನ್ನು ಹೀಯಾಳಿಸ್ಬೋದು, ಏನು ಹೇಳ್ತಾರೆ, ನಿಮ್ಮನ್ನು ಕೀಳಾಗಿ ನೋಡೋಕ್ಕೆ ಟ್ರೈ ಮಾಡ್ಬೋದು, ನಿಮ್ಮ ಗೌರವಕ್ಕೆ ಧಕ್ಕೆ ತರೋ ಹಾಗೆ ಮಾತಾಡ್ಬೋದು ಎಂಪ್ರೆಸ್ ಕಾರ್ಡ್ ಇರೋದ್ರಿಂದ. ಬಟ್ ಯು ಗೋಟ್ಸ್ ಏನು ಹೇಳ್ತಾರೆ, ಲಾಸ್ಟಲ್ಲಿ ಏಪ್ರಿಲ್ ಕೊನೆ ದಿನಗಳಲ್ಲಿ ನಿಮ್ಮ ಚಾರ್ಮ್, ನಿಮ್ಮ ರೆಸ್ಪೆಕ್ಟ್ ವಾಪಸ್ ಬರುತ್ತೆ ಅಂತ ಹೇಳ್ಬೋದು. ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೆ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀನಿ. ಡೋಂಟ್ ಟ್ರಸ್ಟ್ ಸಮ್ ಪೀಪಲ್ಸ್ ಇನ್ ಯುವರ್ ಲೈಫ್ ಅಂತ ಹೇಳ್ತೀನಿ. ಆ ವ್ಯಕ್ತಿಗಳು ಯಾರು ಏನು ಅಂತ ನಿಮಗೆ ಗೊತ್ತು. ಎಲ್ಲರಿಗೂ ಹೇಳಲೇಬೇಕು, ಶೇರ್ ಮಾಡ್ಕೊಳ್ಳೇಬೇಕು ಅಂತ ಯಾವುದೇ ರೂಲ್ ಇಲ್ಲ ಅಂತ ಹೇಳ್ತೀನಿ. 10 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ, 2nd ಹೌಸಲ್ಲಿ ಗುರು ಇರೋದ್ರಿಂದ, ಮೇ ಬಿ ಬೈಯಿಂಗ್ ಎ ಹೋಮ್, ಮನಿ ಈಸ್ ಕಮ್ಮಿಂಗ್ ಇನ್ ಯುವರ್ ವೇ. ಕಾರ್ ತೊಗೊಳ್ತಿರೋ, ಫ್ಲ್ಯಾಟ್ ತೊಗೊಳ್ತಿರೋ, ಮನೆ ತೊಗೊಳ್ತಿರೋ, ಬೈಕ್ ತೊಗೊಳ್ತಿರೋ, ಶಾಪಿಂಗ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ. ಕುಂಭರಾಶಿಯವ್ರಿಗೂ ಮನೆಯಲ್ಲಿ ಏನೋ ಫಂಕ್ಷನ್ ಇದೆ, ಅಥವಾ 4 ಆಫ್ ವಾಂಡ್ಸ್ ಕೂಡ ನನಗೆ ಕಾರ್ಡ್ ಇದೆ ಪೇಜ್ ಆಫ್ ವಾಂಡ್ಸ್ ಜೊತೆಗೆ. ಸೊ ಮೇ ಬಿ ಕೆಲವರು ಮದುವೆ ಫಿಕ್ಸ್ ಆಗಿರ್ಬೋದು, ಕೆಲವ್ರದ್ದು ಮದುವೆ ಶಾಪಿಂಗ್ ನಡೀತಾ ಇರ್ಬೋದು, ಮನೆ ರಿನೋವೇಷನ್, ಪೇಂಟಿಂಗ್, ಕ್ಲೀನಿಂಗ್, ಸಮಥಿಂಗ್ ಈಸ್ ಗೋಯಿಂಗ್ ಆನ್ ಇನ್ ಯುವರ್ ಲೈಫ್ ಅಂತ ಹೇಳ್ತೀನಿ.
ಏನೂ ನನ್ನ ಲೈಫಲ್ಲಿ ಆಗ್ತಾಯಿಲ್ಲ ಅನ್ನೋರು, ಸೊ ಟೇಕ್ ಎ ಎಫರ್ಟ್ ಅಂತ ಹೇಳ್ತೀನಿ. ಸೊ ಇನ್ ಕೇಸ್ ನೀವು ಸಪ್ರೇಟ್ ಆಗಲೇಬೇಕು ಅಂತ ಯೋಚನೆ ಮಾಡಿದರೂ ಕೂಡ ಇನ್ನೊಂದು 6 ತಿಂಗಳು ಅವ್ರಿಗೆ ಚಾನ್ಸ್ ಕೊಟ್ಟು ಅವ್ರ ಜೊತೆ 6 ತಿಂಗಳ ಟೈಮ್ನ ಸ್ಪೆಂಡ್ ಮಾಡಿ ಡಿಸೈಡ್ ಮಾಡಿ ಅಂತ ಹೇಳ್ತೀನಿ. ಎಲ್ಲರೂ ಹ್ಯೂಮನ್ ಬೀಯಿಂಗ್ಸ್ ಒಂದೇ ಥರನೇ ಇರ್ತಾರೆ.